ವೀರಶೈವ ಮಹಾಸಭಾ ಚುನಾವಣೆ ಜುಲೈ 21ರಂದು ನಡೆಯಲಿದ್ದು, ಅಖಿಲ ಭಾರತ ವೀರಶೈವ ಮಹಾಸಭಾದ ಹೂವಿನಡಗಲಿ ತಾಲೂಕು ಘಟಕಕ್ಕೆ ಜುಲೈ 21ರಂದು ಚುನಾವಣೆ ನಡೆಯಲಿದ್ದು, ಜೂನ್ 27ರಿಂದ ನಾಮಪತ್ರ ಸ್ವೀಕರಿಸುವ ಕಾರ್ಯಕ್ರಮ ಆರಂಭ ಆಗಿದೆ. ಜುಲೈ 4 ನಾಮಪತ್ರ ಕೊಡೋದಕ್ಕೆ ಕೊನೆಯ ದಿನಾಂಕವಾಗಿದ್ದು, ಜುಲೈ 5ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ಜುಲೈ 5ರಂದು ನಾಮಪತ್ರ ಪರಿಶೀಲನೆ ನಡೀತದೆ. ಜುಲೈ 8ನೇ ತಾರೀಕು 5 ಗಂಟೆ ಒಳಗಾಗಿ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ನಡೀತದೆ. ನಂತರ ಜುಲೈ 21 ಚುನಾವಣೆ ನಡೆಯಲಿದೆ. ಒಟ್ಟು ಕಾರ್ಯಕಾರಿ ಸಮಿತಿ ಸದಸ್ಯರೆಷ್ಟು? ಒಟ್ಟು 20 ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದು, ಅದರಲ್ಲಿ 13 ಜನ ಪುರುಷರಿಗೆ ಮತ್ತು 7 ಮಹಿಳೆಯರಿಗೆ ಮೀಸಲಾತಿ ಇರ್ತದೆ. ಒಂದು ಅಧ್ಯಕ್ಷ ಸ್ಥಾನ ಇರ್ತದೆ. ಹಾಗೆ ಕೊನೆಯ ಅವಕಾಶ ಇರ್ತದೆ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ. ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿ. ಚುನಾವಣಾಧಿಕಾರಿಗಳಾದಂತಹ ಉಪನ್ಯಾಸಕರಾದಂತಹ MPM ಶಿವಪ್ರಕಾಶ್, ನಿವೃತ್ತ ಪ್ರಚಾರರಾದಂತಹ ವರಕುಮಾರ್ ಗೌಡ್ರು, GBR ಕಾಲೇಜಿನ ನಿವೃತ್ತ ಪ್ರಚಾರರಾದಂತಹ ವರಕುಮಾರ್ ಗೌಡ್ರವರನ್ನು, MPM ಶಿವಪ್ರಕಾಶ್ರವರನ್ನು ಚುನಾವಣಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. ಒಟ್ಟು ನಿರ್ದೇಶಕರ ಸ್ಥಾನಕ್ಕೆ 20 ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಾಗಿದೆ. ಅಧ್ಯಕ್ಷ 1 ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೆಯಬೇಕಾಗಿದೆ. ಜುಲೈ 21ರಂದು ನಡೆಯುವಂತಹ ಒಂದು ಚುನಾವಣೆಯ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನವಾಗಿತ್ತು. ಇಂದು GBR ಕಾಲೇಜಿನಲ್ಲಿ ಒಂದು ಕಚೇರಿಯನ್ನು ತೆರೆಯಲಾಗಿದೆ. ಚುನಾವಣಾಧಿಕಾರಿಗಳ ಕಚೇರಿಯನ್ನು ನಾಮಪತ್ರ ಸಲ್ಲಿಕೆ ಅತ್ಯಂತ ತೀವ್ರಗತಿಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆ ಜರುಗಿತು. ಅಧ್ಯಕ್ಷ ಸ್ಥಾನವನ್ನು ಬಯಸಿ ಪಟ್ಟಣದ ಹಿರಿಯ ವಕೀಲರು, ವೀರಶೈವ ಸಮಾಜದ ಹಿರಿಯರಾದಂತಹ CKM ಬಸಲಿಂಗಯ್ಯ ಸ್ವಾಮಿಗಳು, ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕಾ ಘಟಕ, ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಾ ಘಟಕಕ್ಕೆ ನಡೆಯುವಂತಹ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯನ್ನು ಬಯಸಿ CKM ಬಸಲಿಂಗಯ್ಯ ಸ್ವಾಮಿಯವರು ನಾಮಪತ್ರವನ್ನು ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿತ್ತು. ಚುನಾವಣಾಧಿಕಾರಿಗಳ ಹೇಳಿಕೆಯ ಪ್ರಕಾರ 5 ಗಂಟೆಯವರೆಗೆ ಮಾತ್ರ ನಾಮಪತ್ರ ಸಲ್ಲಿಕೆಗೆ ಸಮಯ ನಿಗದಿಯಾಗಿತ್ತು ಎಂದು 20 ಜನ ನಿರ್ದೇಶಕರು ಏನು ವೀರಶೈವ ಮಹಾಸಭಾ ತಾಲೂಕು ಘಟಕದ ಚುನಾವಣೆಗೆ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಲು ಬಯಸುವಂತಹ 20 ಜನರು ಕೂಡ ಇಂದು ನಾಮಪತ್ರವನ್ನು ಸಲ್ಲಿಸಿದರು. ಮಂಜುನಾಥ್ B, ಲಕ್ಕಣ್ಣನವರ ಮಂಜುನಾಥ್, ಚರಣ್ರಾಜ್ ಗುಂಡಿ, ಬೆನ್ನೂರು ರುದ್ರಪ್ಪ, ಶಿಲ್ಪಾ, ವಿಜಯಕುಮಾರ್, BM ಯೋಗೇಶ್ವರ ಸ್ವಾಮಿ, ತಳಕಲ್ ಮಲ್ಲಪ್ಪ, K ಕೊಟ್ರಪ್ಪ, I ಸಾವಿತ್ರಮ್ಮ, ಕರ್ಜಗಿ ಕೊಟ್ರೇಶ್, ತಳಕಲ್ ಸೆಟ್ರ್ ಪುಷ್ಪ, K ಶಾಂತ, ಕೊರ್ಲಗುಂದಿ ಶಿಲ್ಪಾ, ಕಲ್ಕೇರಿ ಅಕ್ಕ ಮಹಾದೇವಿ, KM ಗುರುರಾಜ್, ಮಲ್ಲಿಕಾರ್ಜುನ್ MN ಮಂಜುನಾಥ್, ಹಣ್ಣಿ ವೀರೇಶ್, ಕರಿಬಸವರಾಜ್, ಸರೋಜಮ್ಮ S ಇವರು ನಾಮಪತ್ರವನ್ನು ಸಲ್ಲಿಸಿದರು. ಕಾರ್ಯಕಾರಿ ಸಮಿತಿ ಸದಸ್ಯರ ಆಯ್ಕೆ ಬಯಸಿ ಒಟ್ಟು 20 ಜನರಲ್ಲಿ 13 ಜನ ಪುರುಷರು, 7 ಜನ ಮಹಿಳೆಯರಿಗೆ ಮೀಸಲಾಗಿದೆ ಕಾರ್ಯಕಾರಿ ಸಮಿತಿಯ ಸ್ಥಾನಗಳು. ಈ ಒಂದು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ವೀರಶೈವ ಮಹಾಸಭಾದ ನಿಕಟಪೂರ್ವ ಅಧ್ಯಕ್ಷರಾದಂತಹ ಅಟವಾಳಿಗೆ ಕೊಟ್ರೇಶ್ ವಕೀಲರು ಕೂಡ ಉಪಸ್ಥಿತರಿದ್ದರು. GBR ಕಾಲೇಜ್ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಮೋಹನ್ ರೆಡ್ಡಿಯವರು, ಸಮಾಜದ ಹಿರಿಯರಾದಂತಹ ಕೇಶಪ್ಪನವರು, ಹುಲಿ ಈಶಪ್ಪನವರು, ಮಲ್ಲಿಕಾರ್ಜುನ್ ಅವರು, ಬ್ಯಾಲನ್ಸಿ ಬಸನಗೌಡ್ರವರು, ಜ್ಯೋತಿ ಮಲ್ಲಣ್ಣ ವಕೀಲರವರು, ಸೊಪ್ಪಿನ ಮಂಜುನಾಥ್ ಅವರು ಸೇರಿದಂತೆ ಅನೇಕರು ಹಿರಿಯರು ಕೂಡ ಈ ಒಂದು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಲು ಆಯ್ಕೆ ಬಯಸಿ 20 ಜನ ಸದಸ್ಯರ ಆಯ್ಕೆ ಬಯಸಿ 20 ಜನ ನಾಮಪತ್ರವನ್ನು ಸಲ್ಲಿಸಿದರು. ಅಧ್ಯಕ್ಷ ಸ್ಥಾನವನ್ನು ಬಯಸಿ ಹಿರಿಯ ವಕೀಲರಾದಂತಹ CKM ಬಸಲಿಂಗಸ್ವಾಮಿಯವರು ವಕೀಲರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನವಾದ ಇಂದು ಏನು ಒಂದು ರೀತಿ ಇದು ಇಲ್ಲಿನ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಅವಿರೋಧ ಆಯ್ಕೆ ಖಚಿತ, 21 ಸ್ಥಾನಗಳಿಗೂ ಕೂಡ ಅವಿರೋಧ ಆಯ್ಕೆ ಖಚಿತ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕಾದು ನೋಡೋಣ ಮುಂದಿನ